ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡಿದ್ರು ಅನ್ನೋದಾಗಿ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಗೋವಾದಲ್ಲಿ ಈ ಬಾರಿ ಡಬಲ್ ಸೆಕ್ಯೂರಿಟಿ ಇತ್ತು. ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ಆಗಿರುವಂತ ಫೈರ್ ಆಕ್ಸಿಡೆಂಟ್, ಅದರಿಂದಾಗಿ ಒಂದಷ್ಟು ಜನ ಜೀವ ಕಳ್ಕೊಂಡ್ರು. ಹಾಗೆ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇತ್ತು. ಈ ಕವರ್ಡ್ ಏರಿಯಾಗಳಲ್ಲಿ ನ್ಯೂ ಇಯರ್ ಇವೆಂಟ್ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂಥ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ರು. ಅದರ ಹೊರತಾಗಿಯೂ ಕೂಡ ಗೋವಾದಲ್ಲಿ ಸಿಕ್ಕಾಪಟ್ಟೆ ಜೋಶ್ ಇತ್ತು ನ್ಯೂ ಇಯರ್. ಜೊತೆಗೆ ನಮ್ಮ ರಾಜ್ಯದಲ್ಲಿ ಯಾವ ಏರಿಯಾನೂ ಕಡಿಮೆ ಇಲ್ಲ ಅನ್ನೋ ರೀತಿಯಾಗಿ ಒಂದಕ್ಕೊಂದು ಟಕ್ಕರ್ ಕೊಟ್ಟು ಈ ಬಾರಿಯ 2026 ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ಖುಷಿಯಾಗಿ ವರ್ಷ ಪೂರ್ತಿ ಇರಲಿ, ಕುಟುಂಬದಲ್ಲೂ ಖುಷಿ ಇರಲಿ, ನೆಮ್ಮದಿ ಇರಲಿ, ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ, ಮನೆ ಕಾರು ಅದೇನು ಅನ್ಕೊಂಡಿರ್ತೀರೋ ಅದೆಲ್ಲವೂ ಕೂಡ ನೆರವೇರಲಿ ಅಂತ ಟೀಮ್ TV9 ಕಡೆಯಿಂದ ನಾವು ನಿಮ್ಗೆ ಆಶಿಸ್ತೀವಿ. ಮಧು, ಹೌದು, ಈ ಸಂಭ್ರಮ ನೋಡಿದ್ರೆ ಖುಷಿ ಆಗುತ್ತೆ. ಖುಷಿ ಯಾವಾಗಲೂ ಕೂಡ ಇಡೀ ವರ್ಷ ಪೂರ್ತಿ ಇರಲಿ. ಯಾಕಂದ್ರೆ ಪ್ರತಿ ವರ್ಷ ಆರಂಭ ಆಗ್ಬೇಕಾದ್ರೂ ಕೂಡ ಅದೇ ಆಶಯದೊಂದಿಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋದು, ಅದೇ ರೀತಿ ಸಂಭ್ರಮ ಕಳೆಗಟ್ಟಿದೆ. ಮತ್ತೆ ಎಲ್ಲರೂ ಕೂಡ ತುಂಬಾ ಸೇಫ್ ಆಗಿ ಮನೆ ಸೇರ್ಕೊಳ್ಳಿ. ಹೌದು, ಸಂಭ್ರಮ ಇತ್ತು, ನೀವೆಲ್ಲ ಬಂದ್ರಿ, ಎಲ್ಲೆಲ್ಲಿ ಆಚರಣೆ ಮಾಡಬೇಕು ಅಂತ ಇಷ್ಟ ಇತ್ತು ಅಲ್ಲೆಲ್ಲರೂ ಕೂಡ ಆಚರಿಸಿದ್ರಿ. ಇನ್ನ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಸೇಫ್ ಆಗಿ ಹೋಗಿ. ಪೊಲೀಸರು ಕೂಡ ಎಲ್ಲಾ ರೀತಿ ಭದ್ರತೆ ಇಟ್ಟಿದ್ದಾರೆ. ಮತ್ತೆ ನಿಮ್ಮನ್ನ ಸೇಫ್ ಆಗಿ ಮನೆ ಕಳಿಸುವಂತ ಪ್ರಯತ್ನಗಳು ಪೊಲೀಸರಿಂದಲೂ ಕೂಡ ಆಗ್ತಾನೆ ಇದೆ. ಮತ್ತೆ ಯಾರೇ ಆದ್ರೂ ಕೂಡ ಸುಮ್ಮನೆ ಅನಾವಶ್ಯಕವಾಗಿ ಗಲಾಟೆ, ಜಗಳ, ಗದ್ದಲಗಳು ಯಾವುದೂ ಕೂಡ ಬೇಡ. ಮತ್ತೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಒಂದಷ್ಟು ಕಂಡೀಷನ್ಸ್ ಜೊತೆಯಲ್ಲಿ ಏನೆಲ್ಲ ಮಾಡಬಹುದು, ಅಲ್ಲಿಗೆ ಬಂದಂತಹವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸೊ ಸೇಫ್ ಆಗಿ ಎಲ್ಲರೂ ಕೂಡ ಮನೆ ಸೇರ್ಕೊಳ್ಳಿ. 2026 ಎಲ್ರಿಗೂ ಕೂಡ ಸಂಭ್ರಮ ಇರಲಿ, ಎಲ್ರಿಗೂ ಕೂಡ ಆರೋಗ್ಯ ಹೆಚ್ಚಾಗಲಿ, ಎಲ್ರಿಗೂ ಕೂಡ ಸಮೃದ್ಧಿ ಹೆಚ್ಚಾಗಲಿ. TV9 ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರೂ ಕೂಡ ಇನ್ನು ಇದೇ ರೀತಿ ಸಂಭ್ರಮದಲ್ಲಿ ಕಳೆದಿ ಅನ್ನೋದಾಗಲಿ. 2025ರಲ್ಲಿ ಏನೆಲ್ಲ ಕೆಟ್ಟದಾಗಿತ್ತೋ ಅದೆಲ್ಲವನ್ನ ಕೂಡ ಮರೆತು 2026ರಲ್ಲಿ ಹೊಸ ಒಂದು ಜೀವನ, ಹೊಸ ಒಂದು ಸಂಭ್ರಮವನ್ನ ಆಚರಿಸೋಣ. ನಾವಲ್ಲಿ ದೃಶ್ಯಗಳಲ್ಲಿ ನೋಡಿದ ಹಾಗೆ ಎಕ್ಸಿಟ್ ಒಂದ್ಮೇಲೆ ಆಗೋದ್ರಿಂದನೂ ಸಮಸ್ಯೆಗಳಾಗುತ್ತೆ. ಸೊ ಹೆಣ್ಮಕ್ಳು, ಯುವಕರು ಎಲ್ಲರೂ ಕೂಡ ಇದ್ದಾರೆ. ನಾವು ಎಕ್ಸಿಟ್ ಆಗ್ತಾ ಇರುವಂಥ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ನಾವು ಬೆಂಗಳೂರು ಹಾಗೆ ದಾವಣಗೆರೆ ಈ ಭಾಗದಲ್ಲೆಲ್ಲ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ಸಮಸ್ಯೆ ಆಗದೇ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಬರೋದ್ರಿಂದ ಸೊ ಎಕ್ಸಿಟ್ಸ್ ಆಗಬೇಕಾದ್ರೂ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಅಂತ. ಸೊ ಬೇಕಿರುವಂಥ ವ್ಯವಸ್ಥೆಗಳಾಗಿದೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಹೆಣ್ಮಕ್ಳು, ಮಹಿಳಾ ಸಿಬ್ಬಂದಿ ಜೊತೆ ಮಾತನಾಡ್ಬೋದು, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡ್ಬೋದು. ಮನೆಗೆ ಹೋಗೋದ್ರಿಂದ ಹಿಡಿದು ಸೇಫ್ ಆಗಿ ನಿಮ್ಮನ್ನ ಮನೆವರೆಗೂ ಕೂಡ ತಲುಪಿಸುವಂಥ ಜವಾಬ್ದಾರಿ ತಗೊಂಡಿದ್ದಾರೆ. ರೆಸ್ಟೋರೆಂಟ್ ಓನರ್ಸ್ಗಳು ಕೂಡ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಆ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಇದೆ. ಪಬ್ ಮಾಲೀಕರೇ ಆ ಜವಾಬ್ದಾರಿನ ತಗೊಂಡಿದ್ದಾರೆ. ಸೊ ನಿಮಗೆ ಕ್ಯಾಬ್ ವ್ಯವಸ್ಥೆಗಳು, ಆಟೋ ವ್ಯವಸ್ಥೆನೋ ಸೇಫ್ ಆಗಿ ಮನೆಗೆ ಹೋಗಬಹುದು. ಯಾವುದು ಆ ಥರ ಬೇಡ, ಡ್ರಾಪ್ ಮಾಡ್ತಾರೆ. ನಿಜ ನಿಜ ಹೌದು. DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಏನಾದ್ರೂ ನಿಮ್ಗೆ ಹೋಗೋಕ್ ಸಾಧ್ಯವೇ ಆಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ರಿ ಅಂತ ಅಂದ್ರೆ ಇವನ್ ಪೊಲೀಸರೇ ಆ ಬಗ್ಗೆ ಕ್ರಮ ತಗೊಳ್ತಾರೆ ಅಥವಾ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಬಿಗಿ ಬಂದೋಬಸ್ತನ್ನ ವಹಿಸಲಾಗಿದೆ. ಮತ್ತೆ ಚೈತ್ರ ಹೇಳ್ತಾ ಇದ್ರಿ ಒಂದ್ ಕಡೆ ನೂಕುನುಗ್ಲು ಕೂಡ ಆಗಬಹುದು ಅಂತ. ಬಟ್ ಇಲ್ಲಿ ವ್ಯವಸ್ಥೆ ಮಾತ್ರ ಈ ಬಾರಿ ಕರೆಕ್ಟ್ ಆಗಿದೆ. ಯಾಕಂದ್ರೆ ಒಂದ್ಸರಿ ಎಂಟ್ರಿ ಆದ್ರಿ ಅಂತ ಅಂದ್ರೆ ನೀವು ಮತ್ತೆ ಅಲ್ಲಿ ಎಕ್ಸಿಟ್ ಆಗೋಕ್ಕಾಗೋದಿಲ್ಲ. ಮತ್ತೆ ಹಾಗೆ ಕಂಟಿನ್ಯೂ ಆಗಿ ಮುಂದೆ ಬಂದು ಒಂದ್ ಕಡೆಯಲ್ಲಿ ಎಕ್ಸಿಟ್ ಆಗಬೇಕು. ಹೀಗಾಗಿ ತುಂಬಾ ಹುಷಾರಾಗಿ ಮನೆಯನ್ನ ಸೇರ್ಕೊಳ್ಳಿ. ಮತ್ತೆ ಸಂಭ್ರಮ ಇನ್ನೂ ಕೆಲವು ಕಡೆಗಳಲ್ಲಿ ಹಾಗೆ ಇದೆ. ಏನು 2026 ಅನ್ನ ವೆಲ್ಕಮ್ ಮಾಡಿಕೊಂಡು ಅಲ್ಲಿ ಹಾಡು, ಮೋಜು, ಮಸ್ತಿ ಅಂತೂ ಇನ್ನೂ ಕಂಟಿನ್ಯೂ ಆಗಿದೆ. ಬಟ್ ರಸ್ತೆಯಲ್ಲಿರುವಂಥವ್ರೆಲ್ಲರೂ ಕೂಡ ಈಗ ಮನೆಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೆ ಸುತ್ತಲೂ ಯಾವ ರೀತಿ ಪೊಲೀಸರ ಭದ್ರತೆ ಇದೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಮಂಗಳೂರಿನ ದೃಶ್ಯಗಳು, ಇನ್ನೊಂದ್ ಕಡೆ ಬೆಂಗಳೂರಿನ ದೃಶ್ಯಗಳು. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಸೆಲೆಬ್ರೇಷನ್. ಈ ಹಿಂದಿನ ಕೆಲ ವರ್ಷಗಳ ಹಿಂದೆ ಈ ರೀತಿ ಸೆಲೆಬ್ರೇಷನ್ಗೆ ಒಂದಷ್ಟು ಜನ ಅಂದ್ರೆ ಮಾತಾಡ್ತಾ ಇದ್ರು, ಏನಿದು ಸೆಲೆಬ್ರೇಷನ್, ಇದು ಒಂದು ಟ್ರೆಡಿಷನ್ ರೀತಿ ಆಗ್ಬಿಟ್ಟಿದೆ. ಮತ್ತೆ ಎಲ್ಲರೂ ಇದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಹೆಚ್ಚು ಜನ ಇದೇ ರೀತಿ ವೆಲ್ಕಮ್ ಮಾಡ್ಕೊಳ್ತಾರೆ. ಅಂದ್ರೆ ಪ್ರತಿ ವರ್ಷವನ್ನ ಅದನ್ನ ನಾವು ನೋಡ್ತಾ ಇದೀವಿ. ಇನ್ನೂ ಹೆಚ್ಚಿನದಾಗಿ ಇವೆಂಟ್ಸ್ ಗಳಲ್ಲಿ ಅಂದ್ರೆ ಫಂಕ್ಷನ್ಸ್ ಗಳನ್ನ, ಆ ರೀತಿ ಪ್ರೋಗ್ರಾಮ್ಸ್ ಗಳನ್ನ ಮಾಡೋದು, ಬೇರೆ ಬೇರೆ ಕಡೆಯಿಂದ ಡಾನ್ಸರ್ಸ್ ಗಳನ್ನ ಕರೆಸೋದು ಅಥವಾ ಈ ರೀತಿ ಸಂಸ್ಕೃತಿ ಬಂದಿದೆ. ಬಟ್ ಇದನ್ನು ಒಂದ್ ರೀತಿ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ರೀತಿನೂ ವೆಲ್ಕಮ್ ಮಾಡ್ಕೊಂಡು ಬಟ್ ಒಟ್ಟಾರೆಯಾಗಿ ಹೇಗೋ ಸೆಲೆಬ್ರೇಷನ್ ಅಂತೂ ಇರಬೇಕು, ನಮ್ಮಲ್ಲಿ ಖುಷಿ ಇರಬೇಕು, ಜೀವನ ಉತ್ಸಾಹ ಇರಬೇಕು. ಅದಂತೂ
ಇವತ್ತು ನೋಡ್ತಾ ಇದೀವಿ. ನಿಜ, ಬೆಂಗಳೂರಿಗೆ ಬಂದಿದಂತ ಎಲ್ಲಾ ಪಾರ್ಟಿ ಪ್ರಿಯರು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಅವರ ಕರ್ತವ್ಯದ ಬಗ್ಗೆ ಮಾತನಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಏನಾದ್ರೂ ಹೇಳಿದ್ರೆ ತಕ್ಷಣಕ್ಕೆ ಸ್ಪಂದಿಸ್ತಾರೆ ಅಂತ. ಸೊ ಅಷ್ಟರ ಮಟ್ಟಿಗೆ ಅಲ್ಲಿ ಸಿಬ್ಬಂದಿಯ ನಿಯೋಜನೆ ಆಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಉನ್ನತ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ವ್ಯವಸ್ಥೆಗಳೆಲ್ಲ ಹೇಗಾಗಿದೆ ಅನ್ನೋದನ್ನ ಈ ಹಿಂದೆ ಪರಿಶೀಲನೆ ಮಾಡಿದ್ರು. ಇಲ್ಲಿವರೆಗೂ ಕೂಡ ಆ ರೀತಿಯಾದಂಥ ಯಾವುದೇ ಒಂದು ಘಟನೆಗಳು ಆಗಿಲ್ಲ. ತುಂಬ ಸುಸೂತ್ರವಾಗಿ ಎಲ್ಲ ನಡ್ಕೊಂಡು ಬಂದಿದೆ. ಆಲ್ಮೋಸ್ಟ್ ಕೌಂಟ್ ಡೌನ್ ಎಲ್ಲ ಮುಗಿದು ಹೋಗಿದೆ. ಜನ ಈಗ ವಾಪಸ್ ಆಗುವಂಥ ಸಮಯ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹೇಳಿದ ಹಾಗೆ ಎಂಟ್ರಿ ಎಕ್ಸಿಟ್ಗಳು ಬೇರೆ ಬೇರೆ ಇರೋದ್ರಿಂದ, ಕೆಲವೊಂದು ಕಡೆಗಳಲ್ಲಿ ರೋಡ್ಗಳನ್ನ ಬಂದ್ ಮಾಡಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದಕ್ಕೆ ಬಿಟ್ಟಿಲ್ಲ. ಸೊ ಒಂದು ಕಡೆಯಿಂದ ನೀವು ಎಂಟ್ರಿ ಆದರೆ ಮತ್ತೊಂದು ಕಡೆಯಿಂದ ಎಕ್ಸಿಟ್ ಆಗೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆಗಳಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಮಕ್ಕಳು ಬರ್ತಾರೆ, ಮಹಿಳೆಯರು ಬರ್ತಾರೆ, ಫ್ಯಾಮಿಲಿ ಸಮೇತವಾಗಿ ಬರ್ತಾರೆ. ಅವ್ರಿಗೆ ಯಾವ ರೀತಿಯಾದಂಥ ಸಮಸ್ಯೆನೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಹಾಗೆ ರಾಜ್ಯಾದ್ಯಂತ ಪೊಲೀಸರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ಬಾರಿಯ ಹೊಸ ವರ್ಷ. ನೀವು ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ದೃಶ್ಯ. ಇಡೀ ರಾಜ್ಯದಲ್ಲಿ ಜನ ಸೇರೋದಕ್ಕೆ ದುಪ್ಪಟ್ಟು 3 ಪಟ್ಟು ಬೆಂಗಳೂರಿನಲ್ಲಿ ಸೇರ್ತಾರೆ ಜನ. ಪಾರ್ಟಿ ಕ್ರೌಡ್ ಆ ರೀತಿಯಾಗಿರುತ್ತೆ. ಇದು MG ರೋಡ್ನ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಬಟ್ ಎಲ್ಲೇ ಆದ್ರೂ ಬೆಂಗಳೂರಿನಾದ್ಯಂತ ತುಂಬಾ ಚೆನ್ನಾಗಿ ಪೊಲೀಸರು ಇವತ್ತಿನ ಈ ದಿನದ ನ್ಯೂ ಇಯರ್ ಅನ್ನ ನಿಭಾಯಿಸಿದ್ದಾರೆ, ಈವೆಂಟ್ ಅನ್ನ ನಿಭಾಯಿಸಿದ್ದಾರೆ. ಶಿವಮೊಗ್ಗ ಕೂಡ ಅದೇ ರೀತಿಯಾಗಿ ಟಾಸ್ಕ್ ಅಂತ ಅನ್ಸುತ್ತೆ ಚೈತ್ರ. ಯಾಕೆಂದ್ರೆ ಈವರೆಗೆ ಆಗಿದ್ದು ಒಂದು ಸಂಭ್ರಮ. ಬಟ್ ಇನ್ಮುಂದೆ ಅವರನ್ನ ಸೇಫ್ ಆಗಿ ಮನೆಗೆ ಕಳಿಸೋದಿದೆಯಲ್ಲ, ಅದು ದೊಡ್ಡ ಜವಾಬ್ದಾರಿ ಪೊಲೀಸ್ ಮೇಲಿರೋದು. ಹೀಗಾಗಿ ಈಗ ಒಂದು ಈ ಟೈಮ್ ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಹೌದು ಹೌದು. ಇವೆಂಟ್ ಮುಗಿದ ನಂತರದಲ್ಲಿ ಒಂದಷ್ಟು ಜನಕ್ಕೆ ಮನೆಗೆ ಹೋಗೋ ಆಸರನೂ ಅಷ್ಟೇ ಇರುತ್ತೆ. ಒಂದ್ಸಲ ಮನೆ ಸೇರಿದ್ರೆ ಸಾಕು ಅಂತ. ಪಾರ್ಟಿಗಳು ಮುಗ್ದಿರುತ್ತೆ, ಕುಣಿದಿರ್ತಾರೆ, ಸುಸ್ತಾಗಿರುತ್ತೆ, ಚೆನ್ನಾಗಿ ಪಾರ್ಟಿನೂ ಆಗಿರುತ್ತೆ. ಹಾಗಾಗಿ ಮನೆ ಕಡೆ ಹೋಗುವಂಥ ಆತರ ಇರುತ್ತೆ. ಬಟ್ ಆರಾಮಾಗಿ ಸೇಫ್ ಆಗಿ ಮನೆಗೆ ಸೇರಿ ಎಲ್ಲ ವ್ಯವಸ್ಥೆಗಳಿದೆ. BMTC ಬಸ್ ಓಡಾಟ ಇರುತ್ತೆ, ಹಾಗೆ ಮೆಟ್ರೋ ಸೇವೆ ಕೂಡ ಇರುತ್ತೆ. ನಿಮಗೆ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ, ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಇದ್ದಂಥ ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡ್ಬೋದು. ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇಲ್ಲ ಹೋಗೋದಕ್ಕೆ ಸಾಧ್ಯನೇ ಆಗದೆ ಇರುವಂಥ ಪರಿಸ್ಥಿತಿ ಇದ್ರೂ ಕೂಡ ನಿಮಗೆ ಕ್ಯಾಬೋ ಆಟೋನೋ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಮನೆಯವರೆಗೂ ಕೂಡ ತಲುಪಿಸ್ತಾರೆ. ಅಷ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ಈವೆಂಟನ್ನು ನಿಭಾಯಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸೊ ಸೇಫ್ ಆಗಿ ಮನೆಗೆ ತಲುಪಿ. ಏನೇ ಗೊಂದಲ ಇದ್ರೂ ಕೂಡ ಪೊಲೀಸ್ ಸಿಬ್ಬಂದಿಯಲ್ಲಿ ಮಾತನಾಡಿ. ಮೊದಲಾಗಿ ಮಹಿಳೆಯರು ಏನೇ ತೊಂದರೆ ಆದರೂ ಕೂಡ ಹೇಳ್ಕೊಳ್ಳಿ. ಆಗ್ಲೇ ನೋಡಿ, ಮಹಿಳೆ ಜೊತೆಗೆ ಅನುಚಿತವಾಗಿ ವರ್ತಿಸಿದವರಿಗೆ 2 ಏಟು ಕೊಟ್ಟರು ಪೊಲೀಸರು. ಅವ್ರನ್ನ ವಶಕ್ಕೆ ಪಡ್ಕೊಂಡು ತಕ್ಷಣಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ. ಇಲ್ಲಿ ಯಾವ ಸಮಸ್ಯೆನೂ ಆಗಬಾರ್ದು ಅನ್ನೋ ರೀತಿಯಾಗಿ ತುಂಬಾ ಮುತುವರ್ಜಿಯಿಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕುಡ್ದಿರ್ತಾರೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ವೀಲಿಂಗ್ ಮಾಡ್ತಾರೆ, ಅದರಿಂದ ಬೇರೆಯವ್ರ ಪ್ರಾಣ ಹಾನಿ ಆಗತ್ತೆ. ಹೀಗಾಗಿ ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡೋದಾಗಿರ್ಬೋದು, ಎಲ್ಲ ರೀತಿ ವ್ಯವಸ್ಥೆ ಆಗಿದೆ. ಮತ್ತೆ ನಗರ ಪೊಲೀಸ್ ಆಯುಕ್ತರಾದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸ್ವತಃ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿ ಪರಿಸ್ಥಿತಿ ಇದೆ ಅಥವಾ ಯಾವ ರೀತಿ ಪೊಲೀಸರು ನಿಭಾಯಿಸ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಅವರು ಸ್ಟ್ಯಾಂಡ್ ತಗೊಂಡು ಅವರೇ ಸ್ವತಃ ಬಂದು ಅಲ್ಲೆಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಹಿಂದೆ ಆದಂತಹ ಘಟನೆಗಳು ನೋಡಿದೀವಿ. ಹಿಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ಜನ ಕ್ರೌಡ್ ಆಗ್ತಾ ಇತ್ತು, ಸಂಭ್ರಮಿಸ್ತಾ ಇದ್ರು. ಆ ಸಂಭ್ರಮ ಎಲ್ಲ ಚೆನ್ನಾಗಿರ್ತಾ ಇತ್ತು. ಆದ್ರೆ ಕೊನೆಯಲ್ಲಿ ಏನೋ ಒಂದು ಘಟನೆಗಳು ನಡೆಯೋದು, ಅದರಿಂದ ಮತ್ತೆ ಈ ವರ್ಷದಲ್ಲಿ ಮುಂಚೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯೇ ಒಂದಷ್ಟು ಅಹಿತಕರ ಘಟನೆಗಳು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ಬಾರಿ ಸಾಕಷ್ಟು ಭದ್ರತೆಯನ್ನು ವಹಿಸಿರೋದು. ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಫ್ಲೈಓವರ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ ಬೆಂಗಳೂರಿನಲ್ಲಿ. ಮತ್ತೆ ಹಲವು ಕಡೆಗಳಲ್ಲಿ ಬದಲಿ ಮಾರ್ಗಗಳನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ನೀವು ಯಾವ ಏರಿಯಾಗೆ ಹೋಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ರೂಟ್ ಮ್ಯಾಪ್ಗಳನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಬಸ್ನ ವ್ಯವಸ್ಥೆ 3 ಗಂಟೆವರೆಗೂ ಕೂಡ ಮಾಡಿದ್ದಾರೆ. ಮೆಟ್ರೋ ವ್ಯವಸ್ಥೆ ಕೂಡ ಅದೇ ರೀತಿಯಾಗಿದೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನೀವು ಸೇಫ್ ಆಗಿ ಪಾಲಿಸಬೇಕು. ಆಮೇಲೆ ವೀಲಿಂಗ್ ಎಲ್ಲ ಮಾಡೋ ಹಾಗಿಲ್ಲ. 92 ವೀಲಿಂಗ್ ಪಾಯಿಂಟ್ಗಳನ್ನು ಕೂಡ ಗುರುತಿಸಿದ್ದಾರೆ. ಅಲ್ಲೂ ಕೂಡ ಪೊಲೀಸರು ಇರ್ತಾರೆ. ಸೊ ಈ ರೀತಿಯಾಗಿ ಎಲ್ಲೂ ಕೂಡ ಬೇಜವಾಬ್ದಾರಿಯಾಗಿ ನಡ್ಕೊಳ್ಳೋ ಯಾವ ಅವಕಾಶನೂ ಪೊಲೀಸರು ನಿಮಗೆ ಕೊಡೋದಿಲ್ಲ. ಹಾಗಾಗಿ ಯಾವುದೇ ಅಚಾತುರ್ಯ ನಡೆದೇ ಇರೋ ರೀತಿಯಾಗಿ ಪುಂಡಾಟ ತೋರ್ದೇನೆ, ಹೇಗೂ ಪಾರ್ಟಿ ಮುಗ್ದಿದೆ, ಸೇಫ್ ಆಗಿ ಮನೆ ತಲುಪೋದ್ರ ಕಡೆಗೆ ಮಾತ್ರನೇ ಗಮನ ಕೊಡಬೇಕು. ಜವಾಬ್ದಾರಿಯನ್ನ ನಾವು ಅವಾಗಲೇ ಹೇಳಿದಾಗೆ ಪೊಲೀಸ್ ಸಿಬ್ಬಂದಿಯೇ ತಗೊಳ್ತಾ ಇದ್ದಾರೆ. ನಿಮಗೆ ಸಮಸ್ಯೆ ಆಗುತ್ತೆ ಮನೆವರೆಗೂ ಹೋಗೋದು ಅಂತಿದ್ರೆ, ಸೊ ಹೇಳ್ಕೊಳ್ಬೋದು ನಿಮ್ಮ ಸಮಸ್ಯೆನ ಪೊಲೀಸ್ ಅಧಿಕಾರಿಗಳ ಜೊತೆ. ಇನ್ನೇನಿದ್ರು ಸೇಫ್ ಆಗಿ ಮನೆಗೆ ಹೋಗೋದ್ರ ಕಡೆಗೆ ಗಮನ ಕೊಡಬೇಕು. ಆಲ್ಮೋಸ್ಟ್ ಪಾರ್ಟಿ ಮುಗ್ದಿದೆ.
ಜಿಲ್ಲೆಯಲ್ಲೂ ಹಬ್ಬದ ಸಂಭ್ರಮ ಒಂದ್ ರೀತಿ ಹಬ್ಬದ ರೀತಿಯಲ್ಲೇ ಇದನ್ನ ವೆಲ್ಕಮ್ ಮಾಡ್ಕೊಂಡಿರೋದನ್ನ ನಾವು ನೋಡಿದ್ವಿ. ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಮೈಸೂರು, ಮಂಗಳೂರು, ಬೆಳಗಾವಿ, ಹಾಸನ ಎಲ್ಲ ಕಡೆಗಳಲ್ಲೂ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ. ಈಗಾಗಲೇ ವೆಲ್ಕಮ್ ಮಾಡ್ಕೊಂಡಿದ್ದೀವಿ 2025 ತುಕಾರ್ ಹೇಳಿ 2026ನ ಇಷ್ಟು ಖುಷಿಯಲ್ಲಿ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಈ ವರ್ಷ ಅದೇ ರೀತಿಯಲ್ಲಿ ಇಡೀ ವರ್ಷ ಖುಷಿ ತುಂಬಿರಲಿ. ಯಾಕಂದರೆ ಹಿಂದಿನ ವರ್ಷದಲ್ಲಿ ಆದಂತಹ ಯಾವುದೇ ಕಹಿ ಘಟನೆಗಳು ಮತ್ತೆ 2026ರಲ್ಲಿ ಮರುಕಳಿಸದೇ ಇರಲಿ. ನಾವು ಬೆಂಗಳೂರಿನಲ್ಲಿ ಕೂಡ ನೋಡ್ತಾ ಇದ್ದೀವಿ, ಈಗಾಗಲೇ ಕ್ರೌಡ್ ಒಂದು ಸ್ವಲ್ಪ ಸಣ್ಣ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಈ ಕೌಂಟ್ ಡೌನ್ ಮುಗಿದ ತಕ್ಷಣದಲ್ಲಿ ಕೆಲವರೆಲ್ಲ ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಅವರು ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಬೇರೆ ಭಾಗದ ದೃಶ್ಯಗಳು, ಇನ್ನೊಂದು ಕಡೆ ಬೆಂಗಳೂರಿನ ದೃಶ್ಯಗಳು ಯಾವ ರೀತಿ ಕಂಡು ಬರ್ತಾ ಇದೆ, ಸದ್ಯದ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ ಅಂತ ಹೇಳಿ ಮೋಜು ಮಸ್ತಿ ಹಾಡು ಕುಣಿತ ಎಲ್ಲವೂ ಕೂಡ ಇವತ್ತು ಮೇಳೈಸಿತ್ತು. 2026ನ್ನ ವೆಲ್ಕಮ್ ಮಾಡ್ಕೊಂಡಾಯ್ತು. ಅದೇ ಜೋಶ್ನಲ್ಲಿ ಎಲ್ಲರೂ ಕೂಡ ಮನೆ ಸೇರ್ಕೊಳ್ಳಿ ಸೇಫ್ ಆಗಿ. ನಿಜ ಒಂದು ಬೆಂಗಳೂರು ದೃಶ್ಯ ನೋಡ್ತಾ ಇದ್ವಿ ನಾವು. ನಶೆ ಇರೋ ಒಂದು ಯುವಕನನ್ನ ಬಹಳ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ ಸಿಬ್ಬಂದಿ, ಅನಂತರ ಹೊರಗಡೆ ಬಿಟ್ಟು ಹೋಗಿದ್ದಾರೆ. ಸೊ ಸಂಭ್ರಮಾಚರಣೆ ನಂತರದಲ್ಲಿ ಇವೆಲ್ಲ ದೊಡ್ಡ ಜವಾಬ್ದಾರಿ. ಅವರವರನ್ನ ಸೇಫ್ ಆಗಿ ಅವ್ರ ಸ್ನೇಹಿತರ ಜೊತೆಗೇನೋ ಅಥವಾ ಅವ್ರ ಫ್ಯಾಮಿಲಿ ಜೊತೆಗೆ ಸೇರಿಸೋದು, ಅವನು ಸೇಫ್ ಆಗಿ ಮನೆಗೆ ಹೋಗೋವರೆಗೂ ಕೂಡ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ನಾಳೆ ಬೆಳಗ್ಗಿನ ಜಾವ 3 ಗಂಟೆವರೆಗೂ ಕೆಲ ಕಡೆಗಳಲ್ಲಿ ಸಂಚಾರಕ್ಕೆ ನಿರ್ಬಂಧ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಪಾರ್ಟಿಗೆ ಬಂದವ್ರನ್ನ ಪಿಕಪ್ ಮಾಡೋದಕ್ಕೆ ಬರ್ತಿರಲ್ಲ, ಅವ್ರುಗಳು ಕೂಡ ಈ ರೂಟ್ಗಳನ್ನು ಗಮನಿಸ್ಕೊಳ್ಳಿ. MG ರೋಡು, ಬ್ರಿಗೇಡ್ ರಸ್ತೆಯಲ್ಲಿ ಅವಕಾಶ ಇಲ್ಲ. MG ರಸ್ತೆ ಹಾಗೆ ಕಾಮರಾಜ್ ರಸ್ತೆ ಬಂದ್ ಆಗಿರುತ್ತೆ. ಪೊಲೀಸರು ಇದಾಗಲೇ ಬಂದ್ ಮಾಡಿದ್ದಾರೆ. ಇನ್ನು MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದಿರುತ್ತೆ. ಇದು ಬೆಳಗಿನ ಜಾವ 3 ಗಂಟೆವರೆಗೂ. ಇವಾಗ 1 ಗಂಟೆ ಆಗ್ತಾ ಬಂತು, ಇನ್ನೂ 2 ಗಂಟೆವರೆಗೂ ಕೂಡ ಈ ನಿರ್ಬಂಧ ಇರುತ್ತೆ. ಹಾಗಾಗಿ ಪಿಕಪ್ ಮಾಡೋದಕ್ಕೆ ಹೋಗೋರು ಕೂಡ ಈ ರೂಟ್ಗಳನ್ನ ಗಮನಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಬಿಡಲ್ಲ ಪೊಲೀಸರು. ಆಮೇಲೆ ಸುಮ್ಮನೆ ವಾಗ್ವಾದಕ್ಕೆ ಇಳಿಯೋದು, ಜಗಳ ಆಗೋದು ಇವೆಲ್ಲ ಬೇಡ. ಹೊಸ ವರ್ಷ ತುಂಬಾ ಚೆನ್ನಾಗಿ ಹೋಗ್ಲಿ. ಸೊ ಆ ರೀತಿಯಾಗಿ ಏನು ಸಮಸ್ಯೆ ಇಲ್ಲ. ನಿಮ್ಮ ಸ್ನೇಹಿತರೇನಾದ್ರೂ ಸ್ಟಕ್ ಆಗಿದ್ರು ಕೂಡ ಅವರಿಗೆ ಅಸಿಸ್ಟ್ ಮಾಡೋದಕ್ಕೆ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಆಮೇಲೆ ಪಬ್, ಬಾರ್, ರೆಸ್ಟೋರೆಂಟ್ನ ಓನರ್ಸ್ಗಳಿರ್ತಾರೆ, ಓನರ್ಸ್ನ ಸಿಬ್ಬಂದಿಗಳಿರ್ತಾರೆ. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಮನೆವರೆಗೂ ಕೂಡ ನೀವು ಸೇಫ್ ಆಗಿ ತಲುಪೋದಕ್ಕೆ. ಚೆನ್ನಾಗಿ ನಶೆ ಏರಿಸ್ಕೊಂಡಿದ್ರೆ, ಮದ್ಯಪಾನ ಮಾಡಿದ ನಂತರ ಖಂಡಿತವಾಗಿಯೂ ಡ್ರೈವ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾವುದೋ ಜೋಶಲ್ಲಿ ಸ್ನೇಹಿತರ ಜೊತೆಗೆ ವೀಲಿಂಗ್ ಮಾಡೋದಕ್ಕೆ ಹೋಗಬೇಡಿ. ಆಗ್ಲೇ ಹೇಳಿದಾಗೆ 92 ವೀಲಿಂಗ್ ಪಾಯಿಂಟ್ ಅನ್ನ ಕೂಡ ಗುರುತು ಮಾಡಿದ್ದಾರೆ ಇದಾಗ್ಲೇ. ಸೊ ಆ ಕಡೆ ಹೋಗೋದಕ್ಕೂ ನಿಮಗೆ ಬಿಡೋದಿಲ್ಲ. ಇನ್ನು ವೀಲಿಂಗ್ ಮಾಡೋದು ಬಹಳ ದೂರದ ಮಾತು. ಇದೆಲ್ಲ ಮಾಡ್ತಾ ಇರೋದು ಪೊಲೀಸರು ನಿಮ್ಮ ಸೇಫ್ಟಿಗಾಗಿ. ಹೊಸ ವರ್ಷ ಚೆನ್ನಾಗಿ ಹೋಗ್ಲಿ, ಯಾವುದೇ ಅವಘಡ ಆಗದೆ ಇರಲಿ. ನಿಮಗೆ ಸಂಭ್ರಮಾಚರಣೆಗಂತ ಬಂದವರಿಗೆ ಸಂಭ್ರಮ ಮಾತ್ರ ಮನೆಗೆ ತಗೊಂಡು ಹೋಗುವಂತ ಅವಕಾಶ ಇರಬೇಕು. ಸೊ ಯಾವುದೇ ರೀತಿ ಅವಘಡಗಳಾಗಬಾರ್ದು, ನೋವಿರಬಾರ್ದು. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಪೊಲೀಸರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಈಗಲೂ ಕೂಡ. ಸೊ ಏನಾದರೂ ಸಮಸ್ಯೆಗಳಿದ್ರೆ ಅವ್ರ ಹತ್ರ ಹೇಳ್ಕೊಳ್ಬಹುದು. ಮನೆವರೆಗೂ ಕೂಡ ನಿಮ್ಮನ್ನ ಸೇಫ್ ಆಗಿ ಡ್ರಾಪ್ ಮಾಡ್ತಾರೆ. ಆಗ್ಲೇ ಹೇಳಿದಾಗ ಸ್ನೇಹಿತರ ಜೊತೆಗಿದ್ದಾರೆ ಅಂತ ಜಾಸ್ತಿ ಜೋಶನ್ನ ತೋರ್ಸೋದಕ್ಕೆ ಹೋಗಿ ಸಮಸ್ಯೆ ತಂದುಕೊಳ್ಬೇಡಿ. ದಿಸ್ ಆರ್ ರಿಕ್ವೆಸ್ಟ್. ಎಷ್ಟು ಜವಾಬ್ದಾರಿ ಇದೆಯೋ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸಬೇಕಾಗತ್ತೆ. ಯಾಕಂದ್ರೆ ಯಾವ್ದೋ ಮಹಿಳೆಗೆ ಅಲ್ಲೇನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೂಡ ಅಲ್ಲಿ ಸೇಫ್ ಮಾಡುವಂತ ಪ್ರಯತ್ನಗಳು ಮಾಡ್ಬೇಕಾಗತ್ತೆ. ಹಾಗಿದ್ದಲ್ಲಿ ಮಾತ್ರ ಯಾವ ರೀತಿ ಗಲಾಟೆ ಗದ್ದಲಗಳು ನಡೆಯೋದಿಲ್ಲ. ಅದನ್ನ ಬಿಟ್ಟು ನಾವು ಹೇಗ್ ಬೇಕಾದ್ರೂ ಹಾಗೆ ನಡ್ಕೊಳ್ತೀವಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಸಂಭ್ರಮಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಬೇಕು ಅದೆಲ್ಲವನ್ನೂ ಕೂಡ ಮಾಡಿಕೊಟ್ಟಿದ್ರು. ಅದೇ ರೀತಿ ನೀವು ಸಂಭ್ರಮದಿಂದ ಈ 2026ನ್ನ ವೆಲ್ಕಮ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ತೋರಿಸಿ. ಬೇಕಾಬಿಟ್ಟಿಯಾಗಿ ಅಲ್ಲಿ ರಸ್ತೆ ಮೇಲೆ ಬೀಳೋದು, ಅಥವಾ ಅಲ್ಲಿ ಸಿಕ್ಕವರಿಗೆ ಸುಮ್ಮನೆ ಚುಡಾಯಿಸೋದು, ಅಥವಾ ಅಲ್ಲಿ ಏನೋ ಈ ರೀತಿ ಕುಡಿದುಕೊಂಡು ಅಥವಾ ಈ ಎಣ್ಣೆ ಪಾರ್ಟಿ ಮಾಡಿಕೊಂಡು ಅಲ್ಲಿ ಹೋಗಿ ಡ್ರೈವ್ ಮಾಡೋದು, ಅಥವಾ ಈ ರೀತಿ ಕೆಲವೊಂದು ಘಟನೆಗಳು ಮಾಡೋದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ನಿಮಗೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಇಂಥದ್ದೆಲ್ಲ ಮಾಡೋಕೆ ಹೋಗಬೇಡಿ. ಈಗ ಪೊಲೀಸರು ಕೂಡ ನೋಡಿ ಯಾವ ಮಟ್ಟಕ್ಕೆ ಅಂತ ಅಂದ್ರೆ ಇದು 1 ವಾರದಿಂದ ಆಗ್ತಾ ಇರುವಂತ ಪ್ರೋಸೆಸ್. ಇವತ್ತಿನವರೆಗೂ 1 ಗಂಟೆ ಆದ್ರೂ ಕೂಡ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಅದೇ ರೀತಿ ನಿಂತು ಪ್ರತಿಯೊಬ್ಬರನ್ನು ಕೂಡ ಗೈಡ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವ್ಯಾವ ರೀತಿ ಹೋಗಬೇಕು, ಎಲ್ಲಿ ಹೋಗಬೇಕು, ಯಾವ ರೂಟಿಗೆ ಹೇಗೆ ಹೋಗಬೇಕು, ಎಲ್ಲೆಲ್ಲಿ ಮೆಟ್ರೋ ನಿಲ್ದಾಣಗಳು ಓಪನ್ ಇದೆ, ಯಾವ್ಯಾವ ಬಸ್ ರೂಟ್ಗಳು ಎಲ್ಲೆಲ್ಲಿ ಎಷ್ಟು ತೊರಗಿ ಇರುತ್ತೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಮತ್ತೆ ಮಹಿಳೆಯರಿಗೆ ಏನೇ ತೊಂದರೆ ಆದರೂ ಕೂಡ ಅಲ್ಲಿ ಮಹಿಳಾ ಕೇಂದ್ರಗಳು ಕೂಡ ಇದೆ. ನೀವು ಅಲ್ಲಿ ಕೂಡ ಹೋಗಬಹುದು. ಏನೇ ಮಾಹಿತಿ ಬೇಕಾದ್ರೂ ಕೂಡ ಕೇಳ್ಬೋದು. ನೋಡಿ ಕೆಲವರೆಲ್ಲ ಅಲ್ಲಿ ಮಧ್ಯ ನುಗ್ಗೋದು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಪೊಲೀಸರು ಸರಿಯಾದ ದಾರಿಯನ್ನು ಕೂಡ ತೋರಿಸ್ತಾ ಇರೋದನ್ನ ನಾವು ನೋಡ್ತಾ ಇರಬಹುದು.
ಈಗಾಗಲೇ ಹಲವು ಕಡೆಗಳಲ್ಲಿ ಸಂಭ್ರಮಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೂಡ 1 ಗಂಟೆವರೆಗೂ ಮಾತ್ರ ಅವಕಾಶ ಇರೋದು. 1 ಗಂಟೆ ನಂತರದಲ್ಲಿ ನೀವು ಇರ್ತೀನಿ ಅಂತ ಅಂದ್ರೂ ಕೂಡ ಅವ್ರು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲಾ ಕಡೆಯೂ ಕೂಡ ಆಲ್ಮೋಸ್ಟ್ ಈ ಸಂಭ್ರಮಾಚರಣೆ ಮುಗ್ದಿದೆ. ಎಲ್ಲರೂ ಕೂಡ ಮನೆಯ ದಾರಿಯನ್ನ ಹಿಡಿದಿದ್ದಾರೆ. ಹೀಗಾಗಿ ಅದನ್ನ ಗೈಡ್ ಮಾಡುವಂತ ಕೆಲಸ ಪೊಲೀಸರಿಂದನೂ ಕೂಡ ಆಗ್ತಾ ಇದೆ. ಹೌದು, ಆಮೇಲೆ ಯಾವುದು ಟ್ರಾಫಿಕ್ ಏನು ಸಮಸ್ಯೆ ಇಲ್ಲದೆ ಮೆಟ್ರೋನ ನೀವು ಅವಲಂಬಿಸಿದಿರಿ, ಮೆಟ್ರೋ ಮೂಲಕವಾಗಿ ಹೋಗ್ತಾ ಇದ್ರಿ ಅಂತ ಹೇಳಿದ್ರೆ ಆಫ್ಕೋರ್ಸ್ ಮೆಟ್ರೋ ಸಮಯದಲ್ಲಿ ವಿಸ್ತರಣೆ ಇದೆ. ಬಟ್ ಯಾವ್ಯಾವ ರೂಟು ಎಷ್ಟೆಷ್ಟು ಗಂಟೆಗಂತ ಇನ್ನೊಮ್ಮೆ ಹೇಳ್ತೀವಿ, ನೋಡ್ಕೊಳ್ಳಿ ನೀವು. ಕೊನೆ ಮೆಟ್ರೋ ರೈಲು ಸಮಯ ವಿಸ್ತರಣೆ ಮಾಡಿದ್ದಾರೆ BMRCL. ತಡರಾತ್ರಿ 1:45ಕ್ಕೆ ಬೈಯಪ್ಪನಹಳ್ಳಿಯಿಂದ ಕೆಂಗೇರಿಗೆ ಕೊನೆ ಮೆಟ್ರೋ ಇರುತ್ತೆ. ಹಾಗೆ 2 ಗಂಟೆಗೆ ಕೆಂಗೇರಿಯಿಂದ ಬೈಯಪ್ಪನಹಳ್ಳಿ ಕೊನೆ ಮೆಟ್ರೋ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಮೆಟ್ರೋ ಮೂಲಕವಾಗಿ ಹೋಗೋರು ಮೆಟ್ರೋ ಸ್ಟೇಷನ್ ತಲುಪೋ ಪ್ರಯತ್ನ ಮಾಡಿ.